ಆ ಒಂದು ಮಾತಿಗೆ ಬಿಜೆಪಿ ಭದ್ರಕೋಟೆ ಚಿತ್ರ. ಹಿಂದೂಗಳು ಅಂದ್ರೆ ಬರೀ ಬಿಜೆಪಿಯಲ್ಲಿರೋರ? ಬೂಟಾಟಿಕೆ ಬಿಜೆಪಿ ಬೆವರಿಳಿಸಿದ ರಾಹುಲ್. ಹಿಂದೂ ಹಿಂದುತ್ವ ಈ ಎರಡು ಪದಗಳನ್ನು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಸಿಕೊಂಡು ಬರುತ್ತಿದ್ದ ಬಿಜೆಪಿಗೆ ಈಗ ಅಸಲಿ ನಡುಕ ಶುರುವಾಗಿದೆ. ಯಾಕಂದ್ರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮಾತುಗಳು ಬಿಜೆಪಿಯ ಭದ್ರಕೋಟೆಯನ್ನೇ ಛಿದ್ರ ಮಾಡಿವೆ. ಹಾಗಾದ್ರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬೂಟಾಟಿಕೆ ಬಿಜೆಪಿಯ ಬೆವರಿಳಿಸಿದ್ದು ಹೇಗೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಿಂದೂ ಮತ್ತು ಹಿಂದುತ್ವ ಅಂದ್ರೆ ಅದಕ್ಕೆ ಸಮಗ್ರ ಅರ್ಥವಿದೆ. ಹಿಂದೂಗಳು ದೇಶದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಹಿಂದೂಗಳು ಅಂದ್ರೆ ಕೇವಲ ಬಿಜೆಪಿಯಲ್ಲಿರೋರು ಮಾತ್ರ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನ ವಿರೋಧಿಸಿದ್ರೆ ಹಿಂದೂಗಳನ್ನ ವಿರೋಧಿಸಿದಂತೆ, ಹಿಂದೂಗಳಿಗೆ ಅವಮಾನ ಮಾಡಿದಂತೆ ಅಂತೇಳಿ ಬಿಂಬಿಸುತ್ತಿದ್ದಾರೆ. ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಬಿಜೆಪಿ ತುತ್ತೂರಿಗೆ ತಂದಾನ ತಾನ ಅಂತಿವೆ. ಹೀಗಾಗಿ ಕಳೆದ 10 ವರ್ಷಗಳಿಂದ ಬಿಜೆಪಿ ಆಡಿದ್ದೇ ಆಟವಾಗಿತ್ತು. ವಿಪಕ್ಷಗಳ ಧ್ವನಿಯನ್ನ ಕೇಳದಂತೆ ಮಾಡಿ, ವಿಪಕ್ಷಗಳ ಅಭಿಪ್ರಾಯವನ್ನ ಕಸದ ಬುಟ್ಟಿಗೆ ಹಾಕಿ ತಮ್ಮ ಮೂಗಿನ ನೇರಕ್ಕೆ ನಿರ್ಧಾರಗಳನ್ನು ತಗೊಂತಿದ್ರು. ಆದ್ರೆ ಕಳೆದ ಸೋಮವಾರ ಸಂಸತ್ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಡಿದ ಒಂದೊಂದು ಮಾತುಗಳು ಬಿಜೆಪಿಗರ ಎದೆ ನಡುಗಿಸಿವೆ. ಕಟು ಸತ್ಯವನ್ನ ಬಾಯ್ಬಿಟ್ಟಿದ್ದಕ್ಕೆ ಬಿಜೆಪಿ ನಾಯಕರು ಮತ್ತೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಹಂಗಿಸಲು ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಇಡೀ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ. ಬಾಲಕ ಬುದ್ಧಿಗೆ ದೇಶ ಆಳಲು ಆಗಲ್ಲ ಅಂತೇಳಿ ಹಂಗಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಗೆದ್ದಿದ್ದು 100ಕ್ಕೆ 99 ಅಲ್ಲ, 543ಕ್ಕೆ 99 ಅಂತೇಳಿ ಹಂಗಿಸಲಾಗಿದೆ. ಆ ಮೂಲಕ ರಾಹುಲ್ ಗಾಂಧಿ ಕೇಳಿರೋ ಗಂಭೀರ ಪ್ರಶ್ನೆಗಳನ್ನ ಮರೆಮಾಚಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇದು ಬಿಜೆಪಿಗರ ಬೂಟಾಟಿಕೆ. ಅದೆಲ್ಲಿ ಪೆಟ್ಟಿಗೆ ಸಿಕ್ತಿವೋ ಅನ್ನೋ ಹತಾಶೆ, ಭಯ, ಭೀತಿಯನ್ನ ಎತ್ತಿ ತೋರಿಸುತ್ತಿದೆ. ರಾಹುಲ್ ಗಾಂಧಿ ಅವರನ್ನ ಮಾಧ್ಯಮಗಳ ಕಣ್ಣಲ್ಲಿ, ಜನರ ಕಣ್ಣಲ್ಲಿ ಕಾಮಿಡಿ ಪೀಸ್ ಮಾಡಲು ಯತ್ನಿಸುತ್ತಿದ್ದಾರೆ. ಆದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸತ್ಯವನ್ನ ಮರೆಮಾಚಿದ್ರು, ಸೋಷಿಯಲ್ ಮೀಡಿಯಾ ಕಟ್ಟು ಸತ್ಯವನ್ನ ಜನರ ಮುಂದಿಡ್ತಾ ಇದೆ. ಹಾಗಾದ್ರೆ ಸೋಮವಾರ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ದೇನ್ ಗೊತ್ತಾ? ಅದನ್ನ ಒಂದಷ್ಟು ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮೋದಿ ಬಿಜೆಪಿ ಆರ್ಎಸ್ಎಸ್ ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಬಿಜೆಪಿ ಈಗಿನವರೆಗೂ ಕಟ್ಟಿಕೊಂಡಿದ್ದ ಭದ್ರಕೋಟೆಗೆ ಆಘಾತ ಕೊಟ್ಟಂತಾಗಿದೆ. ಕೇಂದ್ರ ಸರ್ಕಾರದಲ್ಲಿರುವ ಹಿಂದೂಗಳೆಂದು ಕರೆಸಿಕೊಳ್ಳುವವರು ಹಿಂದೂ ಧರ್ಮದ ಮೂಲಭೂತ ಅಂಶ ಅಹಿಂಸೆಗೆ ವಿರುದ್ಧವಾಗಿ ಹಿಂಸೆಯನ್ನ ಪ್ರಚೋದಿಸುತ್ತಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ, ಪ್ರಧಾನಿ ಮೋದಿ, ಬಿಜೆಪಿ, ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಸದನದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಇಡೀ ಹಿಂದೂ ಸಮಾಜವೇ ಹಿಂಸೆಗೆ ಕಾರಣ ಎನ್ನುವುದು ಗಂಭೀರ ವಿಚಾರ ಅಂತ ಹೇಳಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಆ ತಕ್ಷಣವೇ ಪ್ರತಿಕ್ರಿಯೆ ನೀಡಿ, ಮೋದಿ, ಬಿಜೆಪಿ, ಆರ್ಎಸ್ಎಸ್ ಅಂದ್ರೆ ಇಡೀ ಹಿಂದೂ ಸಮುದಾಯವಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು. ಹಿಂದೂ ಎಂಬ ಶಬ್ದ ಬಂದ ಕೂಡಲೇ ಗುತ್ತಿಗೆ ತಗೊಂಡಿರೋ ರೀತಿಯಲ್ಲಿ ಎದ್ದು ಬಿಡುವ ಬಿಜೆಪಿಗೆ ರಾಹುಲ್ ಗಾಂಧಿ ಉತ್ತರ ಸರಿಯಾದ ಹೊಡೆತವನ್ನೇ ಕೊಟ್ಟಂತಾಗಿದೆ. ಹಾಗಾದ್ರೆ ಸೋಮವಾರ ರಾಹುಲ್ ಗಾಂಧಿ ಭಾಷಣದಲ್ಲಿ ಏನೆಲ್ಲ ಗಂಭೀರ ವಿಷಯಗಳಿದ್ವು ಗೊತ್ತಾ? ನಂಬರ್ 1, ಜೈ ಸಂವಿಧಾನ್ ಘೋಷಣೆ. ರಾಹುಲ್ ಗಾಂಧಿ ಮಾತನಾಡಲು ಎದ್ದು ನಿಂತಾಗ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ ಜೈ ಸಂವಿಧಾನ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ರು. ಕಳೆದ ಕೆಲವು ವರ್ಷಗಳಿಂದ ಸಂವಿಧಾನಕ್ಕೆ ಬಿಜೆಪಿಯಿಂದ ಅಪಾಯ ಎದುರಾಗಿದೆ ಅನ್ನೋ ಮಾತುಗಳಿವೆ. ಸಂವಿಧಾನವನ್ನ ರಕ್ಷಿಸುವ ನಿಟ್ಟಿನಲ್ಲಿ ವಿಪಕ್ಷ ಮೈತ್ರಿಕೂಟ ಮುಖ್ಯ ಹೆಜ್ಜೆ ಇಟ್ಟಿದ್ದು, ಅಧಿವೇಶನದ ಮೊದಲ ದಿನದಿಂದಲೇ ಅದನ್ನ ಮಾಡಿಕೊಂಡು ಬರಲಾಗಿದೆ. ಜೈ ಸಂವಿಧಾನ್ ಘೋಷಣೆ ಅದರ ಒಂದು ಭಾಗವಾಗಿ ಬಹಳ ಮುಖ್ಯ ಸಂಗತಿ. ಜಾತ್ಯತೀತ ದೇಶದ ಸಂಸತ್ತಿನೊಳಗೆ ಬಿಜೆಪಿ ಸಂವೇದನಾ ರಹಿತವಾಗಿ ಜೈ ಶ್ರೀರಾಮ್ ಘೋಷಣೆ ಮಾಡಿದ್ರೆ, ಅದಕ್ಕೆ ಉತ್ತರವಾಗಿ ರಾಹುಲ್ ಗಾಂಧಿ ಜೈ ಸಂವಿಧಾನ್ ಘೋಷಣೆ ಮೂಲಕ ಸದನದೊಳಗೆ ದೊಡ್ಡ ಅಭಿಯಾನವೊಂದರ ಸೂತ್ರ ಹಿಡಿದಂತಾಗಿದೆ. ನಂಬರ್ 2, ಧೈರ್ಯ ಮತ್ತು ಅಹಿಂಸೆ. ರಾಹುಲ್ ಮಾತನಾಡುತ್ತಾ ಶಿವನ ಚಿತ್ರವನ್ನ ಲೋಕಸಭೆಯಲ್ಲಿ ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಇಸ್ಲಾಂ, ಗುರುನಾನಕ್, ಬುದ್ಧ, ಮಹಾವೀರ ಸೇರಿದಂತೆ ಭಾರತದಲ್ಲಿ ಯಾವುದೇ ಮಹಾಪುರುಷರ ಉದಾಹರಣೆ ನೋಡಿದ್ರು ಅವರೆಲ್ಲರೂ ಅಹಿಂಸೆಯನ್ನ ಬೋಧಿಸಿದ್ರು, ಹಿಂಸೆಯನ್ನ ವಿರೋಧಿಸಿದ್ರು. ಆದ್ರೆ ಹಿಂದೂಗಳೆಂದು ಕರೆಸಿಕೊಳ್ಳುವ ಕೆಲವರು ಹಿಂದೂ ಧರ್ಮದ ಮೂಲಭೂತ ಅಂಶ ಅಹಿಂಸೆಗೆ ವಿರುದ್ಧವಾಗಿ ಹಿಂಸೆಯನ್ನ ಪ್ರಚೋದಿಸುತ್ತಿದ್ದಾರೆ, ದ್ವೇಷ ಹರಡುತ್ತಿದ್ದಾರೆ, ಬರೀ ಸುಳ್ಳುಗಳನ್ನೇ ಹೇಳುತ್ತಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು. ಹಿಂದುತ್ವ ಅಂದ್ರೆ ಭಯ, ದ್ವೇಷ ಹಾಗೂ ಸುಳ್ಳುಗಳನ್ನ ಹರಡೋದಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಧರ್ಮಗಳು ಧೈರ್ಯದ ಬಗ್ಗೆ ಮಾತನಾಡ್ತವೆ, ಧೈರ್ಯದ ಮಹತ್ವವನ್ನ ಸಾರುತ್ತವೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಧೈರ್ಯ ಮತ್ತು ಅಹಿಂಸೆಯನ್ನ ಶಿವ ನಮಗೆ ತೋರಿಸಿಕೊಟ್ಟಿರೋದಾಗಿ ಶಿವನ ಚಿತ್ರ ತೋರಿಸುತ್ತಾ ಹೇಳಿದ್ರು. ನಂಬರ್ 3, ಶಿವನ ಕೊರಳು ಸುತ್ತಿರುವ ಹಾವು. ಶಿವನ ಚಿತ್ರವನ್ನ ರಾಹುಲ್ ಗಾಂಧಿ ಪಕ್ಷದೊಂದಿಗೆ ಸಮೀಕರಿಸಿ ವಿವರಿಸಿದ್ದಾರೆ. ಭಯ ಪಡಬಾರದು ಮತ್ತು ಭಯವನ್ನ ಎದುರಿಸಬೇಕು ಎಂಬ ಸಂದೇಶ ಶಿವನ ಚಿತ್ರದಲ್ಲಿದೆ. ಶಿವನ ಕೊರಳನ್ನ ಸುತ್ತಿಕೊಂಡಿರೋ ಹಾವು ಇದನ್ನ ನಮಗೆ ತೋರಿಸುತ್ತದೆ ಮತ್ತು ಶಿವನ ಅಭಯ ಮುದ್ರೆ ಎಲ್ಲವನ್ನು ಸಹಿಸಿ ಶಾಂತವಾಗಿರೋದನ್ನ ಕಲಿಸುತ್ತದೆ ಅಂತೇಳಿದ ರಾಹುಲ್, ಸರ್ಕಾರದ ಹಲವು ಬಗೆಯ ದಾಳಿಗಳ ನಂತರವೂ ವಿಪಕ್ಷ ಹೋರಾಡುತ್ತಿರುವುದು ಇದೇ ಮನೋಭಾವದಿಂದ ಅಂತೇಳಿದ್ದಾರೆ. ಇದು ಬಿಜೆಪಿಯ ವಿರುದ್ಧ ಅವರದೇ ಅಸ್ತ್ರ ಬಳಸಿ ಪ್ರತಿ ದಾಳಿ ಮಾಡಿದ ಹಾಗಿತ್ತು. ನಂಬರ್ 4,
55 ಗಂಟೆಗಳ ಇಡಿ ತನಿಖೆ. ಇದೇ ವೇಳೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಮೇಲಿನ ಬಿಜೆಪಿಯ ವ್ಯವಸ್ಥಿತ ದಾಳಿಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸ್ವತಃ ತಮಗಾಗಿರೋ ಅನುಭವವನ್ನ ರಾಹುಲ್ ಗಾಂಧಿ ಬಿಡಿಸಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆದೇಶದಂತೆ ನನ್ನ ಮೇಲೆ ದಾಳಿ ನಡೆಸಲಾಯಿತು. ನನ್ನ ವಿರುದ್ಧ 20ಕ್ಕೂ ಹೆಚ್ಚು ಪ್ರಕರಣಗಳಿವೆ. ನನ್ನ ಸಂಸತ್ ಸದಸ್ಯತ್ವವನ್ನ ಕಸಿಯಲಾಯಿತು. ನನ್ನ ಮನೆಯನ್ನು ಕಿತ್ತುಕೊಳ್ಳಲಾಯಿತು. ಇಡಿ ಅಧಿಕಾರಿಗಳು 55 ಗಂಟೆಗಳ ಕಾಲ ನನ್ನ ವಿಚಾರಣೆ ನಡೆಸಿದ್ರು ಅಂತೇಳಿ ರಾಹುಲ್ ಗಾಂಧಿ ಮೆಲುಕು ಹಾಕಿದ್ದಾರೆ. ನಂಬರ್ 5 ಅಗ್ನಿವೀರ್ ವಿಚಾರ. ರಾಹುಲ್ ಮಾತುಗಳಲ್ಲಿ ಅಗ್ನಿವೀರ್ ವಿಚಾರ ಬಹಳ ಪ್ರಮುಖವಾಗಿ ಬಂತು. ಅಗ್ನಿವೀರ್ ಯೋಜನೆ ಹೇಗೆ ಸಶಸ್ತ್ರ ಪಡೆಯಲ್ಲಿ ಭೇದವನ್ನೆಣಿಸುತ್ತಿದೆ ಎಂಬುದನ್ನ ರಾಹುಲ್ ಗಾಂಧಿ ಬಿಡಿ ಬಿಡಿಯಾಗಿ ವಿವರಿಸಿದ್ದಾರೆ. ಅಗ್ನಿವೀರ ಕೊಲ್ಲಲ್ಪಟ್ಟರೆ ಆತನನ್ನ ಹುತಾತ್ಮ ಅಂತ ಈ ಸರ್ಕಾರ ಕರೆಯೋದಿಲ್ಲ. ಆತನ ಕುಟುಂಬಕ್ಕೆ ಪೆನ್ಷನ್ ಆಗಲಿ ಪರಿಹಾರವಾಗಲಿ ಸಿಗೋದಿಲ್ಲ. ಇದು ಸೇನೆಯಲ್ಲೇ ತಾರತಮ್ಯ ಮಾಡುತ್ತದೆ. ಅಗ್ನಿವೀರ ಈ ಸರ್ಕಾರಕ್ಕೆ ಯೂಸ್ ಅಂಡ್ ಥ್ರೋ ಲೇಬರರ್ ನಂತಾಗಿ ಬಿಟ್ಟಿದ್ದಾನೆ ಅಂತೇಳಿ ಗುಡುಗಿದ್ದಾರೆ. ಒಬ್ಬ ಹುತಾತ್ಮನಿಗೆ ಎಲ್ಲವೂ ಸಿಗುತ್ತದೆ, ಮತ್ತೊಬ್ಬನಿಗೆ ಏನು ಸಿಗೋದಿಲ್ಲ. ದೇಶಭಕ್ತಿ ಅಂತಾರೆ, ಹಾಗಾದ್ರೆ ಇದೆಂತ ದೇಶಭಕ್ತಿ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ನಂಬರ್ 6 ಮಣಿಪುರ ಹಿಂಸಾಚಾರ. ಮಣಿಪುರ ಸಂಘರ್ಷದ ಉದ್ದಕ್ಕೂ ಮೋದಿ ಅಲ್ಲಿಗೆ ಭೇಟಿ ನೀಡದೆ ಇದ್ದ ವಿಚಾರವನ್ನ ರಾಹುಲ್ ಗಾಂಧಿ ಸದನದಲ್ಲಿ ಪ್ರಸ್ತಾಪಿಸಿದ್ರು. ಮಣಿಪುರದಲ್ಲಿ ಏನು ನಡೆದೇ ಇಲ್ಲ ಎನ್ನುವಂತೆ ಸರ್ಕಾರ ನಡೆದುಕೊಳ್ತಿದೆ. ಮಣಿಪುರವನ್ನ ಸರ್ಕಾರ ನಾಗರಿಕ ಯುದ್ಧಕ್ಕೆ ನುಗ್ಗಿದೆ. ಬಿಜೆಪಿಯಿಂದಾಗಿಯೇ, ಅದರ ರಾಜಕೀಯದಿಂದಾಗಿಯೇ, ಸರ್ಕಾರದ ನೀತಿಗಳಿಂದಾಗಿಯೇ ಮಣಿಪುರ ಹೊತ್ತಿ ಉಳಿದಿದೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮಣಿಪುರಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳುವಂತೆ ಮಾಡಿಕೊಂಡ ಮನವಿಗೂ ಪ್ರಧಾನಿ ಸ್ಪಂದಿಸಿಲ್ಲ ಅಂತೇಳಿರೋ ರಾಹುಲ್ ಗಾಂಧಿ ಈಶಾನ್ಯ ರಾಜ್ಯಗಳ ಮಹಿಳೆಯರು ಅನುಭವಿಸುತ್ತಿರುವ ಸಂಕಷ್ಟಗಳಿಗೂ ಸರ್ಕಾರ ಸ್ಪಂದಿಸಿಲ್ಲ ಅಂತೇಳಿ ಗುಡುಗಿದ್ದಾರೆ. ಹೀಗೆ ಓರ್ವ ಪ್ರಬುದ್ಧ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಒಂದೊಂದೇ ಅಂಶಗಳನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ರು. ಆದ್ರೆ ಬೆಂಕಿ ಅಂತ ಈ ಮಾತುಗಳನ್ನು ಅರಗಿಸಿಕೊಳ್ಳಲಾಗದ ಬಿಜೆಪಿ ನಾಯಕರು ಮತ್ತೆ ರಾಹುಲ್ ಗಾಂಧಿ ಅವರನ್ನ ಅಪ್ರಬುದ್ಧ ಬಾಲಕ ಅನ್ನೋ ರೀತಿ ಬಿಂಬಿಸಲು ಹೊರಟಿದ್ದಾರೆ. ಇದು ಬಿಜೆಪಿಯ ಹತಾಶೆ, ಭವಿಷ್ಯದ ಬಗ್ಗಿನ ಭೀತಿಯನ್ನ ಎತ್ತಿ ತೋರಿಸುತ್ತಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.